ಪ್ರೇಮಿಗಳ ದಿನಾಚರಣೆ ಇದು ನಮ್ಮ ಹಕ್ಕು. ವೆರಿ ಅಫೋರ್ಡಬಲ್ ಐಸ್ ಕ್ರೀಮ್ ಮಾತ್ರ ಸೀರಿಯಸ್ಲಿ. Hi, I'm actually an Insta influencer. I click stranger pictures. ನಿದ್ದೆ ಆಯ್ತಾ ಚಿನ್ನ? ಏನ್ ಬಾಬಿದಾ ಚೆನ್ನಾಗಿದ್ಯಾ? ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವಿದ್ದೀವಿ ಕೊಲ್ಲೂರಲ್ಲಿ ಮೂಕಾಂಬಿಕೆ ದರ್ಶನಕ್ಕೆ ಹೋಗ್ತಾ ಇದೀವಿ. ಸದ್ಯಕ್ಕೆ ಸ್ವಲ್ಪ ರೀಕ್ಯಾಪ್ ನೋಡ್ಕೊಂಡ್ ಬನ್ನಿ. ನಿನ್ನೆ ನಾವು ಬಂದಿದ್ದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಮಂಗಳೂರಿಗೆ ಬಂದ್ವಿ. ಮಂಗಳೂರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಲೋಕಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಹೋದ್ವಿ ಗೋಳಿ ಬಜೆ ತಿನ್ನಕ್ಕೆ. ಎಲ್ಲ ಮಂಗಳೂರಿಗನ್ಸ ನಾನು ಅಫೆಂಡ್ ಮಾಡಲ್ಲ ಮಂಗಳೂರು ಬಜ್ಜಿ ಅಂತ ಹೇಳ್ಬಿಟ್ಟು. ಐ ವಿಲ್ ಟೆಲ್ ಇಟ್ ಪ್ರಾಪರ್ಲಿ ಗೋಳಿ ಬಜೆ. ಸೊ ಅದನ್ನ ತಿನ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಪಬ್ಬಾಸ್ಗೆ ಹೋಗಿ ಅಲ್ಲೆಲ್ಲ ಸಖತ್ತಾಗಿ ಗಡ್ಬಡು ಮತ್ತೆ ಎಲ್ಲ ತರದ ಐಸ್ ಕ್ರೀಮ್ ತಿನ್ಕೊಂಡು ಪ್ರೇಮಿಗಳ ದಿನಾಚರಣೆ ಇದು ನಮ್ಮ ಹಕ್ಕು. ವೆರಿ ಅಫೋರ್ಡಬಲ್ ಐಸ್ ಕ್ರೀಮ್ ಮಾತ್ರ ಸೀರಿಯಸ್ಲಿ. ಬೆಂಗಳೂರಲ್ಲಿ ಗಡ್ಬಡ್ಗೆ ಇದ್ರ ಡಬಲ್ ರೇಟ್ ಇರೋದು ಅನ್ಸುತ್ತೆ. 150 ರೂಪಾಯಿ ಲೈಕ್ ವೆರಿ ಗುಡ್. ಈ ಬಿಸ್ಕಾಫ್ ಸಂಡೆಗೂ ಎಲ್ಲ ಅಷ್ಟೇ ಗುಡ್ ರೇಟ್. ನಾವು ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸಿಂಗ್ ನೋಡಿ ಇದು ಸ್ವಲ್ಪ ಶಾಕ್ ಆಯ್ತು ನಮಗೆ. ಲೈಕ್ ಗುಡ್. ಟುಡೇಸ್ ನೆಕ್ಸ್ಟ್ ಡೇ ಅಂಡ್ ಇವತ್ತು ನಾವು ಬಂದಿದ್ವಿ ಕೊಲ್ಲೂರಿಗೆ. ಸೊ ನೆನೆ ನಂಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ನಾಟ್ ಕೀಪಿಂಗ್ ವೆಲ್. ಸೊ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಇವತ್ತು ನನಗೆ ತುಂಬ ಆರಾಮ್ ಅನ್ನಿಸ್ತಿದೆ. ಟ್ಯಾಬ್ಲೆಟ್ಸ್ ವರ್ಕಿಂಗ್, ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೀನಿ. ವಾಯ್ಸ್ ಸ್ವಲ್ಪ ಹೋಗಿದೆ, ಜೋರಾಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಬೈಕೋಬೇಡಿ ಎಲ್ಲರೂ. ಸಮಯ ಆಗಿದೆ ಇವಾಗ 11 ಗಂಟೆಗೆ ಬಂದಿದ್ದೀವಿ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ. ಓಕೆ, ಸೊ ದರ್ಶನ ಹೆಂಗಾಯ್ತು ಯಶ? ತುಂಬ ಚೆನ್ನಾಗಿತ್ತು. ಸಖತ್ ಬೇಗ ಆಯ್ತು ಇವಾಗ ದರ್ಶನ. ಇವತ್ತಿಲ್ಲಿ ಏನೋ ನಡೀತಾ ಇದೆ, ಜಾತ್ರೆನೋ ಏನೋ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿಂದ ನಾವು ಕಮಲಶಿಲೆಗೆ ಹೋಗಬೇಕು. ಸೊ ಅಲ್ಲಿ ಸಿಕ್ತು. ಸದ್ಯಕ್ಕೆ ಇದಾಗಿತ್ತು ನಮ್ಮ ಕೊಲ್ಲೂರಿನ ದರ್ಶನ. ಬಿಸಿಲಿನ ಬೇಗೆಗೆ ನಾವು ತಗೊಂಡಿದೀವಿ ಎಳ್ನೀರು ಬ್ರೇಕ್. ಎಂಟ್ರೆನ್ಸ್ ಅಲ್ಲೇ ಇದೆ. ಹಿಂಗೆ ಲೆಫ್ಟ್ ಹೋದ್ರೆ ದೇವಸ್ಥಾನ. ಸೊ ಈ ಕಡೆ ಸೈಡು ಪಾರ್ಕಿಂಗ್ ಎಲ್ಲ ಇದೆ. ಅಂಡ್ ಇಲ್ಲಿ ನಾವು ಎಳ್ನೀರು ಕುಡಿಯಕ್ಕೆ ಬಂದಿದ್ದೀವಿ. ಆಯ್ತಾ ಎಲ್ರದ್ದು ದರ್ಶನ? ಓಕೆ, ಸೊ ಇವಾಗ ನಾವು ಕೊಲ್ಲೂರು ಮುಗಿಸ್ಕೊಂಡು ಎಲ್ಗೆ ಹೋಗ್ತಾ ಇದ್ದೀವಿ? ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಪ್ರಸಾದ ತಗೊಂಡಿಲ್ಲ ನಾವು, ಯಾಕಂದ್ರೆ ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ಪ್ರಸಾದ ತಗೊಳ್ಳೋಣ ಅಂತ. ಹಾಗಾಗಿ ಬರೀ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಇಲ್ಲಿಂದ ಒಂದು 3/4 ಗಂಟೆ 50 ನಿಮಿಷ ಏನೋ ಜರ್ನಿ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ಸ್ ಅಲ್ಲಿ. ಸೊ ಅಲ್ಲಿ ಸಿಗುವ. ಫೈನಲಿ ನಾವು ಬಂದಿದೀವಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮಲಶಿಲೆಗೆ. ಹೋಗುವ ಚಕ್ಷಲ್ ನೋಡು ಅಂಬ. ಹಾಯ್ ಮಾಡು. ಮಾತಾಡ್ಸೋ. ಹಾಯ್ ಅನ್ನು. ನಮಸ್ಕಾರ ಎಲ್ರಿಗೂ. ಇವಾಗ ನಾವು ಬಂದಿದ್ದೀವಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ. ಯಾವುದೋ ಸ್ಕೂಲ್ ಮಕ್ಕಳು ನಾವೆಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ. Hi, I'm actually an Insta influencer. I click stranger pictures. ನಿದ್ದೆ ಆಯ್ತಾ ಚಿನ್ನ? ಏನ್ ಬಾಬಿದಾ ಚೆನ್ನಾಗಿದ್ಯಾ? ಸೊ ಎಲ್ಲ ನಿದ್ದೆ ಮಾಡಿ ಒಂದು ರೌಂಡು ರೀಚ್ ಆಗಿದ್ದೀವಿ. ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ. ಯಾವಾಗ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಬನ್ನಿ ಹೋಗುವ. ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತು ನಾವೆಲ್ಲರೂ ಹೊರಟಿದ್ದೀವಿ. The next day. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಮ್ಮ ಡೇ 3 ಮಂಗಳೂರು ಜರ್ನಿ ಟೆಂಪಲ್ ಸೀರೀಸು. ಇವತ್ತು ನಾವು ತಿಂಡಿ ಮುಗಿಸ್ಕೊಂಡು ತಿಂಡಿಗೆ ನಾವು ಜನತಾ ಡೀಲಕ್ಸ್ ಹೋಗಿದ್ವಿ. ಸೊ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಹೋಟೆಲ್ ರೆಸ್ಟೋರೆಂಟ್ ರೆಕಮೆಂಡೇಷನ್ಸ್ ಕೊಡಿ ಅಂತ. ಸೊ ತುಂಬ ಜನ ಎಲ್ಲ ರೆಕಮೆಂಡ್ ಮಾಡಿದ್ದೆ. ಅದಕ್ಕೂ ಮುಂಚೆ ನಾನು ನನ್ನ ರಿಸರ್ಚ್ ಪ್ರಕಾರನೂ ನೋಡ್ಕೊಂಡಿದ್ದೆ. ಸೊ ಜನತಾ ಡೀಲಕ್ಸಲ್ಲಿ ಇವತ್ತು ತಿಂಡಿ ಆಗಿದೆ. ನೆನ್ನೆ ಪೈ ಟಿಫಿನ್ಸಲ್ಲಿ ಮಾಡಿದ್ವಿ. ಎರಡೂ ಕಡೆ ಸೂಪರ್ ಆಗಿತ್ತು ತಿಂಡಿ, ಎಲ್ರಿಗೂ ಇಷ್ಟ ಆಗಿದೆ. ಇವಾಗ ನಾವು ಬಂದಿದ್ದೀವಿ ಕುದ್ರೋಳಿ. ಲೆಟ್ಸ್ ಗೋ ಕುದ್ರೋಳಿ ಗೋಕರ್ಣನಾಥ ಸ್ವಾಮಿ. ತಿಂಡಿ ಹೆಂಗಿತ್ತು? ಸಗದಾಗಿತ್ತು. ಇಷ್ಟ ಆಯ್ತಾ? ಪೈ ಟಿಫನ್ಸ್, ಜನತಾ ಡೀಲಕ್ಸ್ ಎರಡು ಚೆನ್ನಾಗಿತ್ತಾ? ಓಕೆ, ವೆರಿ ಗುಡ್. ಓಕೆ, ಸೊ
ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸಿಗ್ತೀವಿ. ಓಕೆ, ಕುದ್ರೋಳಿಲಿ ಒಳ್ಳೆ ದರ್ಶನ ಆಯಿತು. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರೆಲ್ಲ ಹೋಗಿಲ್ಲ ಇನ್ನೂ ಅಲ್ಲಿಗೆ ಪ್ಲೀಸ್ ಬಂದು ವಿಸಿಟ್ ಮಾಡಿ. ವೆರಿ ಬ್ಯೂಟಿಫುಲ್ ಟೆಂಪಲ್, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇವಾಗ ನಾವು ಬಂದಿದ್ದೀವಿ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ. ಆ್ಯಕ್ಚುಲಿ ಧರ್ಮಸ್ಥಳದ ಮೂಲ ಮಂಜುನಾಥ ಸ್ವಾಮಿ ಇಲ್ಲೇ ಕದ್ರಿದು ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಧರ್ಮಸ್ಥಳಕ್ಕೆ ನಾನು ಆಲ್ಮೋಸ್ಟ್ಲಿ ತುಂಬ ಫ್ರೀಕ್ವೆಂಟಾಗಿ ಹೋಗ್ತಾನೆ ಇರ್ತೀವಿ. ಬಟ್ ಇಲ್ಲಿ ಫಸ್ಟ್ ಟೈಮ್ ಈ ಸೈಡ್ ಟೆಂಪಲ್ಸ್ ಎಲ್ಲ ನಾನು ಯಾವತ್ತೂ ಬಂದೇ ಇಲ್ಲ. ಸೊ ಇವಾಗ ಬರ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಆಲ್ಸೋ ಮಂಗಳೂರು ಜನತೆ ಏನ್ರಿ ಇದು ಬಿಸಿಲು ಹೀಟು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಹ್ಯೂಮಿಡಿಟಿ ಜಾಸ್ತಿ ಬೀಚು. ಬಟ್ ಫೆಬ್ರವರಿಗೆ ಹಿಂಗೆ ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಸ್ವಲ್ಪ ಬೆಂಗಳೂರು ಜನಕ್ಕೆ ಕಷ್ಟ ಆಗುತ್ತೆ. ಬಟ್ ಜನ ಚಂದ, ನಿಮ್ಮ ಮಾತು ಚಂದ, ನಿಮ್ಮ ಊಟ ಚಂದ, ನಿಮ್ಮ ಟೆಂಪಲ್ಸ್ ಚಂದ, ಎಲ್ಲನೂ ಚಂದ. ಸೊ ಕಂಪ್ಲೇಂಟ್ ಮಾಡಲ್ಲ, ಖುಷಿ ಇದೆ. ಏನ್ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಐ ಟೆಲ್ ಯು. ನಾನು ಅಮ್ಮ ಇಬ್ರು ಲಾಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೆಲ್ಲ ಮುಂದೆ ನಡ್ಕೊಂಡು ಹೋಗ್ಬಿಟ್ರು, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಜನ ಸೀತಾರಾಮ ಫ್ಯಾನ್ಸ್ ಸಿಕ್ಕಿದ್ರು ಇಲ್ಲಿ ನನಗೆ ಮಂಗಳೂರಲ್ಲಿ. ಎಲ್ಲರೂ ಪ್ರಿಯಾ 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 ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟೆಂಪಲ್ ಒಳಗೆ ಫೋಟೋಕ್ಕೆ ಅಂತೀರಾ, ಐ ಸೊ ಸಾರಿ. ಹೊರಗಡೆ ಬರೋ ಜೊತೆಗೆ ನೀವೆಲ್ಲರೂ ಮಿಸ್ ಆಗಿರ್ತೀರಾ. ಆದಷ್ಟು ಜನ ಎಲ್ಲರೂ ಮಾತಾಡ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಎಲ್ಲರೂ ಬಂದು ನನ್ನ ಮಾತಾಡೋದಕ್ಕೆ. ಟೆಂಪಲ್ ಒಳಗಡೆ ಬಂದಿದ್ದೀವಿ. ವೆರಿ ಬ್ಯೂಟಿಫುಲ್ ಅಗೇನ್ ಟೆಂಪಲ್ ಒಳಗಡೆ ಎಲ್ಲಿ ಪೆನ್ಸಿಲ್ ಸ್ಕೆಚ್ ಮಾಡ್ತೀರಾ, ನಿಮಗೂ ಬೇಕಾದರೆ ಮಾಡಿಸ್ಕೊಳ್ಳಿ. ಕದ್ರಿ ಆದಮೇಲೆ ನಮಗೆ ಕಟೀಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಇದು ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಮ್ಯಾನಿಫೆಸ್ಟ್ ಜನ ಏನೇನೋ ಮ್ಯಾನಿಫೆಸ್ಟ್ ಮಾಡ್ತಾರೆ ನನಗೆ ಗೊತ್ತು. ಬಟ್ ಇದು ಆ್ಯಕ್ಚುಲಿ ಈ ದೇವಸ್ಥಾನಗಳಿಗೆ ಬರೋದು ನನ್ನ ಮ್ಯಾನಿಫೆಸ್ಟೇಷನು. ಕಟೀಲಿಗೆ ಹೋಗಬೇಕು ಅನ್ನೋದು, ಆ್ಯಂಡ್ ಕೊಲ್ಲೂರು ಮೂಕಾಂಬಿಕೆ ನೋಡಬೇಕು ಅನ್ನೋದು, ಮತ್ತು ಉಡುಪಿ ಶ್ರೀ ಕೃಷ್ಣ ಮಠ. ಏನೋ ಎನಿ ಟೈಮ್ ಬರ್ಬೋದು, ಬಟ್ ನಾನು ಪ್ಲ್ಯಾನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟೆಂಪಲ್ ಇದರಿಂದ. ಆದರೆ ಎಲ್ಲ ಒಂದೇ ಸತಿ ವಿಸಿಟ್ ಮಾಡ್ತೀರಾ, ನಂಗೆ ಅದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ಇವನ್ ಕೊರಗಜ್ಜ ಟೆಂಪಲ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ತುಂಬ ಟೈಮಿಂದ ನಾನು ಅನ್ಕೋತಾನೇ ಇದೆ ಹೋಗಬೇಕು ಅಂತ. ಫೈನಲಿ ಐ ಆಮ್ ಸೋ ಹ್ಯಾಪಿ ಇದೆಲ್ಲ ಆಗ್ತಿದೆ ಇವಾಗ ಅಂತ. ಫೀಲಿಂಗ್ ವೆರಿ ಬ್ಲೆಸ್ಡ್. ಜಯಂತ್ ಅವರು ಈ ಟ್ರಿಪ್ಪಲ್ಲಿ ಮಿಸ್ ಆಗಿದ್ದಾರೆ. ಯಾಕೆಂದರೆ ಜಯಂತ್ಗೆ ಸಿಕ್ಕಾಪಟ್ಟೆ ಆಫೀಸಲ್ಲಿ ಕೆಲಸ ಇದೆ. ಈಸ್ ವೆರಿ ಬ್ಯುಸಿ. ಕೆಲಸದ ಒತ್ತಡದಿಂದ ಅವರು ಬರಲಿಕ್ಕಾಗಲಿಲ್ಲ. ಬಟ್ ಯು ಮಿಸ್ಡ್ ಇನ್ ದಿಸ್ ವ್ಲಾಗ್. ಆದರೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಐಡಿಯಲ್ ಐಸ್ ಕ್ರೀಮ್ ತಿಂತಾ ಇವ್ ನಾನು. ಮ್ಯಾಂಗೋ. ನಿಂದು ಯಾವ ಫ್ಲೇವರು? ಚಾಕ್ಲೇಟಾ? ಯಾವುದೋ ಗೊತ್ತಿಲ್ಲ. ಕದ್ರಿ ವಿಸಿಟ್ ಮುಗೀತು. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಐಸ್ ಕ್ರೀಮ್ ಜೊತೆ ಹೋಗ್ತಾ ಇದ್ದೇವೆ. ಎಷ್ಟು ಐಸ್ ಕ್ರೀಮ್ ತಿಂದಿದ್ದೀನಿ ಅಂದರೆ ನಾನು 3 ದಿನದಿಂದ ಅಬ್ಬಾಸಲ್ಲಿ ಹೋಗಿದ್ದು ಎಲ್ಲ ಹೋಟ್ಲಲ್ಲೂ ಎಲ್ಲ ಸ್ಟಾಪಲ್ಲೂ ಐಸ್ ಕ್ರೀಮ್ ತಿಂದಿದ್ದೀನಿ. ಆಲ್ರೆಡಿ ವಾಯ್ಸ್ ವರ್ಸ್ಟ್ ಆಗಿಬಿಟ್ಟಿದೆ, ಅದರಲ್ಲೂ ಬಿಡೋಕ್ಕಾಗತ್ತೆ ತಿಂತಾ ಇರೋದೆ. ಈ ಮಂಜುನಾಥ ಬರ್ತೀರ ನೋಡಿ. ನಿಮಗೆ ಹೆಸರು ಬಂದಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದ. ಹರಕೆ ಹೊತ್ಕೊಂಡಿದ್ರಂತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ಬಿಟ್ಟು. ನೆಕ್ಸ್ಟ್ ಗಂಡು ಮಗು ಹುಟ್ಟಿದ್ರೆ ನಮ್ಮನ್ನು ಫಸ್ಟ್ ಸ್ಟಾಪು ತಿಳ್ಕೊಂಬಿಡ್ತು. ಅದು ಗಂಡು ಮಗುನೇ. ಹಾಗಾಗಿ ಇವನು ಕುಮಾರ ಕಂಠೀರವ ಹುಟ್ಟಿದ್ದಕ್ಕೆ ಇವನಿಗೆ ಮಂಜುನಾಥ ಅಂತ ಹೆಸರು. ಲವ್ಲಿ ಮಾ. ಸೊ ಫೈನಲಿ ನಾವು ಬಂದಿದ್ದೀವಿ ದ ಬೋಂಡಾ ಫ್ಯಾಕ್ಟ್ರಿ, ನ್ಯಾಚುರಲ್ಸ್ ಅವ್ರದ್ದು. ತುಂಬ ಜನ ರೆಕಮೆಂಡ್ ಮಾಡಿದ್ರಿ. ಇಲ್ಲಿ ಕೂಡ ಹಾಯ್ ಮಾಡಿಬಿಡಿ ಹಂಗೆ. ಫ್ರೆಶ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಡಿಸೈಡ್ ಮಾಡೋಣ ಹೆಂಗಿದೆ ಟೇಸ್ಟ್. Thank you, Meghna. I love you so much. ಎಂಜಾಯ್. ಟೇಸ್ಟ್ ಮಾಡು. So yummy, bro. ನಿನಗಿದ್ದಲ್ಲ, ನಿಂಗೆ ಸಿಂಗಲ್ ಮಾಡ್ರಲ್ಲ ಸ್ಕೂಪು. ಕಮಲಮ್ಮಂಗೆ ಇದೆ ಬೇಕಂತ ಮಂಜು. ಬ್ಯೂಟಿಫುಲ್ ಪರ್ಫೆಕ್ಟ್ ಟೈಮಿಂಗಿಗೆ ಬಂದಿದ್ದೀವಿ. ಓಕೆ, ಇವಾಗ ನಾವಿರೋದು ತಣ್ಣೀರ್ ಬಾವಿ ಬೀಚಲ್ಲಿ. ಓಕೆ, ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಚೆನ್ನಾಗಿ ಮಾಡಿದ್ದಾರೆ. ಇದು ಇವಾಗ ಅಪ್ಯಾರೆಂಟ್ಲಿ ಬ್ಲೂ ಫ್ಲಾಗ್ ಬೀಚ್. ಇದು ತಣ್ಣೀರ್ ಬಾವಿ ಬೀಚು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಂಟ್ರೆನ್ಸ್ ಸಿಗುತ್ತೆ, ಅಲ್ಲಿ ಹೋಗ್ಬಾರ್ದು. ಇನ್ನೂ ಮ್ಯಾಪ್ ಪ್ರಕಾರ ಇನ್ನೂ 1 ಕಿಲೋಮೀಟರ್ ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಬ್ಲೂ ಫ್ಲಾಗ್ ಬೀಚ್ ಸಿಗುತ್ತೆ. ಸೊ ವೆರಿ ನೈಸ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಬಟ್ ಎಲ್ಲದಕ್ಕೂ ಫೀಸ್ ಇದೆ. ಚೇಂಜ್ ಮಾಡಬೇಕು ಅಂದ್ರೆ ಎಕ್ಸ್ಟ್ರಾ ಫೀಸು, ಎಂಟ್ರಿಗೆ ಫೀಸು, ಪಾರ್ಕಿಂಗ್ ಫೀಸು, ವಾಶ್ರೂಮ್ ಹೋಗಕ್ಕೆ ಫೀಸು, ಅಂಡ್ ಇದನ್ನ ಕೂತ್ಕೋಬೇಕು ಇಲ್ಲಿ ಅಂದ್ರೆ ಮತ್ತೆ ಎಕ್ಸ್ಟ್ರಾ 100 ರೂಪೀಸ್. ಈ ತರ ಎಲ್ಲದಕ್ಕೂ ಫೀಸ್ ಇದೆ. ಮೇ ಬಿ ಬಿಕಾಸ್ ಅವ್ರು ಮೇಂಟೈನ್ ಮಾಡ್ಲಿಕ್ಕೆ ಇರಬೇಕು. ಬಟ್ ಎಲ್ಲದಕ್ಕೂ ಪ್ರೈಸ್ ಇದೆ. ಸೊ ನೋಡಿ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೆ
ಅಲ್ಲಿಗೆ ಬನ್ನಿ. ಬಟ್ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಆ್ಯಂಡ್ ತುಂಬ ಕ್ಲೀನ್ ಆಗಿರುತ್ತಲ್ಲ, ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೋದು. ಆ್ಯಂಡ್ ನಾವು ಕೂಡ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಹಲೋ, ಗುಡ್ ಮಾರ್ನಿಂಗ್ ಫ್ರಮ್ ಮಂಗಳೂರು. ಇವತ್ತು ನಮ್ಮ ಡೇ 4. ಮಂಗಳೂರಲ್ಲಿ 4 ದಿನ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ, ಬಟ್ ನನ್ನ ವಾಯ್ಸ್ ಕೇಳಿ ನಿಮ್ಗೊಂದು ಚೆನ್ನಾಗಿ ಗೊತ್ತಿರುತ್ತೆ. ಆಲ್ರೆಡಿ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಕಾಫ್ ಇತ್ತು, ಬಟ್ ಅಫ್ಕೋರ್ಸ್ ಇಲ್ಲಿ ಬಂದಮೇಲೆ ನಾನು ಐಸ್ ಕ್ರೀಮ್ ಎಲ್ಲ ತಿಂದೆ, ಹೀರೋಕ್ಕಾಗುತ್ತೆ, ತಿನ್ನಲೇಬೇಕಲ್ಲ, ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಆಯ್ತಲ್ಲ. ಸೊ ದ ಕಾಫ್ ಇಸ್ ಸ್ಟಿಲ್ ದೇರ್, ಇಟ್ಸ್ ಓಕೆ, ನೆವರ್ ಮೈಂಡ್. ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆಲ್ಲ ರೆಕಮೆಂಡ್ ಮಾಡಿ ಅಂತ ಕೇಳಿದ್ದೆ, ಸೊ ನಿಮ್ಮ ಹೋಟೆಲ್ ರೆಕಮೆಂಡೇಶನ್ಸ್ ಕೊಡಿ ಅಂತ. ಸೊ ನೀವೆಲ್ಲರೂ ರೆಕಮೆಂಡ್ ಮಾಡಿದ ಕಡೆ ಕೆಲವೊಂದು ಜಾಗಗಳನ್ನ ಪಿಕ್ ಮಾಡಿಕೊಂಡು ಹೋಗಿ ಬಂದಿದ್ದೀನಿ. ಸೊ ಐ ಹ್ಯಾವ್ ಟ್ರೈಡ್ ಜನತಾ ಡಿಲಕ್ಸ್, ಪೈ ಟಿಫಿನ್ಸ್, ನ್ಯಾಚುರಲ್ಸ್, ಬೊಂಡಾ ಫ್ಯಾಕ್ಟ್ರಿ, ಬೊಂಡಾ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಆಮೇಲೆ ಪಬ್ಬಾಸ್ಗೆ ಹೋಗಿದ್ದೀನಿ. ಆಮೇಲೆ ಇವತ್ತು ನಾನು ಗ್ರ್ಯಾಂಡ್ ಮಧುವನ್ಗೆ ಹೋಗಿದ್ದೆ ತಿಂಡಿಗೆ, ಬಟ್ ನಮಗೆ ಅದೇನಷ್ಟು ಇಷ್ಟ ಆಗಿಲ್ಲ. ಪೈ ಟಿಫಿನ್ಸ್ ವಾಸ್ ಅ ಗುಡ್ ಹಿಟ್, ತುಂಬಾ ಇಷ್ಟ ಆಯ್ತು ನಮಗೆ ಪೈ ಟಿಫಿನ್ಸು. ಆಮೇಲೆ ಜನತಾ ಡಿಲಕ್ಸು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬನ್ಸ್ ವಾಸ್ ಸೋ ಗುಡ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಬ್ಬಾಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬೊಂಡಾ ಫ್ಯಾಕ್ಟ್ರಿ ಇನ್ನೂ ಜಾಸ್ತಿ ಇಷ್ಟ ಆಯ್ತು, ಬಿಕಾಸ್ ನಮ್ಮ ಕಡೆ ಸ್ವಲ್ಪ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಫ್ಯಾಮಿಲಿ ಎಲ್ಲ, ಸೊ ನಮಗೂ ಸಖತ್ ಟೇಸ್ಟಿ ಅನ್ನಿಸ್ತು. ಬಳ್ಳಿ ಶಾಪ್ ಹೋಗಿದ್ವಿ ಗೋಳಿ ಬಜ್ಜೆ ತಿನ್ಲಿಕ್ಕೆ. ಸೊ ಗೋಳಿ ಬಜ್ಜೆ ತಿಂದ್ವಿ, ಮತ್ತೆ ಮಿರ್ಚಿ ಫ್ರೈ ಏನೋ ತಿಂದ್ವಿ. ಆಮೇಲೆ ಇನ್ನೊಂದೇನೋ ತಿಂದ್ವಲ್ಲ, ಇನ್ನೊಂದೇನೋ ಐಟಮ್ ತಿಂದ್ವಿ. ಸೊ ಇದೆಲ್ಲ ಐಟಮ್ಸ್ ಅಲ್ಲಿ ಟ್ರೈ ಮಾಡಿದ್ವಿ. ನಾವು ರೆಕಮೆಂಡ್ ಮಾಡಿದ ಎಲ್ಲ ಶಾಪು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ನಾನು ರಿಸರ್ಚ್ ಮಾಡಿದಾಗ ಇದೇ ಹೋಟೆಲ್ ಬಂದಿತ್ತು, ನೀವು ಅದೇ ರೆಕಮೆಂಡ್ ಮಾಡಿದ್ರಿ. ಸೊ ಖುಷಿ ಆಯಿತು. ಎಲ್ಲ ಟೆಂಪಲ್ಗಳು ಮುಗಿಸಿದ್ವಿ, ಎಲ್ಲ ಟೆಂಪಲ್ ವಿಸಿಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ಸೊ ಹ್ಯಾಪಿ ಆ್ಯಂಡ್ ಸೊ ಬ್ಲೆಸ್ಡ್. ಫೈನಲಿ ನಮ್ಮ ಜರ್ನಿ ಮುಗಿತಾ ಇದೆ. ಇವಾಗ ಆನ್ ದ ವೇ ಇನ್ನೊಂದ್ಸತಿ ಪಬ್ಬಾಸ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಐ ಗೋಯಿಂಗ್ ಟು ಪಬ್ಬಾಸ್ ಆ್ಯಂಡ್ ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಸೊ ಹಾಗಾಗಿ ಈ ಬ್ಲಾಗ್ನ ಕೂಡ ಇಲ್ಲೇ ಎಡ್ ಮಾಡಬೇಕಾಗಿದೆ. ಆ್ಯಂಡ್ ಮಂಗಳೂರು ಬ್ಯೂಟಿ ಸಖತ್ ಇಷ್ಟ ಆಯಿತು. ಮಂಗಳೂರಿಗೆ ಯಾವ ಕಾಲದಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಮಂಗಳೂರಲ್ಲಿ. ಏನು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಊರು. ಬಿಸಿಲು ನಮಗೆ ಸ್ವಲ್ಪ ತಡ್ಕೊಳಕ್ಕೆ ಒಂದು ಕಷ್ಟ ಇದೆ ಅಷ್ಟೇ, ಬಟ್ ಮಂಗಳೂರು ಸಚ್ ಅ ಲವ್ಲಿ ಪ್ಲೇಸ್. ಕಲ್ಚರ್ ಆಗಲಿ, ಫುಡ್ ಆಗಲಿ, ಇಲ್ಲಿನ ಟೆಂಪಲ್ಸ್ ಆಗಲಿ. ತುಂಬ ಜನ ಕಮಲಶಿಲೆಯಲ್ಲಿ ಊಟ ಟ್ರೈ ಮಾಡಿ ಬೆಸ್ಟ್ ಪ್ರಸಾದ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಅಲ್ಲೂ ಕೂಡ ಪ್ರಸಾದ ಟ್ರೈ ಮಾಡಿ, ಸೋ ಗುಡ್, ಬೆಸ್ಟು. ನಾವು ಧರ್ಮಸ್ಥಳದಲ್ಲಿ ಊಟ ಮಾಡಿದ್ವಿ. ಧರ್ಮಸ್ಥಳ ಯಾವಾಗಲೂ ಬರ್ತಾನೆ ಇರ್ತೀವಿ, ಸೊ ಅಲ್ಲಿನ ಪ್ರಸಾದ ತೊಗೊಂಡ್ವಿ. ಕಟೀಲಲ್ಲಿ ತೊಗೊಂಡ್ವಿ ಪ್ರಸಾದ, ಅಲ್ಲಿ ಪ್ರಸಾದ ತಿಂದ್ವಿ. ಆಮೇಲೆ ಕಮಲಶಿಲೆಯಲ್ಲಿ ತಿಂದ್ವಿ. ಎವ್ರಿಥಿಂಗ್ ವಾಸ್ ಟೂ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ಟೆಂಪಲ್ಸ್ ಮಾತ್ರ ಒಂದೊಂದು ಟೆಂಪಲು ತುಂಬ ಚೆನ್ನಾಗಿದೆ. ಪ್ಲೀಸ್ ಯಾರೆಲ್ಲ ಇಲ್ಲೆಲ್ಲ ಈ ಸೈಡ್ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿದ್ವು, ಪ್ಲೀಸ್ ವಿಸಿಟ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕೀಪ್ ಕಮಿಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ವೆರಿ ಬ್ಲೆಸ್ 4 days ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಸೊ ಯಾ, ಥ್ಯಾಂಕ್ ಯು ಸೊ ಮಚ್ ಈ ವ್ಲಾಗ್ ನೋಡಿದ್ದಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಆದಷ್ಟು ವ್ಲಾಗ್ ಮಾಡಿದ್ದೀನಿ. ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಅಷ್ಟು ಚೆನ್ನಾಗಿ ವ್ಲಾಗ್ ಮಾಡದೇ ಇರ್ಬೋದು, ಬಟ್ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆದಷ್ಟು ಬೇಗ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯ ಭಾವೆ ಕೋಪವೇ